ವೆಲ್ಕಮ್ ಟು ಬಿ ಆರ್ ಲಾಗ್ಸ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಟೈಮ್ ಬಂದು 3:40 ಆಗೈತೆ. ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೆ, ಬಟ್ ಸ್ವಲ್ಪ ಪ್ರಾಬ್ಲಮ್ಸು ಕೆಲಸ ಅದರಿಂದ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಈಗ 3:40 ಆಗೈತೆ, ಇವಾಗ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಆಲ್ರೆಡಿ ನೀವು ತಮ್ಮನೇಲಲ್ಲಿ ಟೈಟಲಲ್ಲಿ ನೋಡಿರ್ತೀರ ಏನು ಇವತ್ತಿನ ಲಾಗು ಅಂತ. ಬನ್ನಿ ತೋರಿಸ್ತೀನಿ. 2 ಓರಿಯೋ ಬಿಸ್ಕೆಟ್ ತಗೊಂಡಿದ್ದೀನಿ. ಸಿಂಪಲಾಗಿ ಬ್ಯಾಚುಲರ್ಸ್ ಕೇಕ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು 20 ರೂಪೀಸ್ದು. ಈಗ ಮಿಕ್ಸಿಗೆ ಹಾಕೋಣ. ನಾವು 3 ಬಿಸ್ಕೆಟ್ ತೆಗ್ದಾಕಿದ್ದೀನಿ. ನೋಡೋಣ ಈಗ ನೋಡೋಣ ಇರಿ ಆಗಿದೆಯಾ ಇಲ್ವಾ ಅಂತ. ನಾನು 3 ಬಿಸ್ಕೆಟ್ ತೆಗ್ದಾಕ್ಬಿಟ್ಟಿದ್ದೀನಿ, ಜಾಸ್ತಿ ಆಯಿತು. ಈಗ ಅವು 3 ಬಿಸ್ಕೆಟು ಹಾಕೊಂಡು ಸ್ವಲ್ಪ ರೋಸ್ಟ್ ಮಾಡಿ ಈಗೂ ಆಗಿರಲ್ಲ ಅಂತ ಅಂದ್ಬಿಟ್ಟು ಏನು ಗೈಸ್ ಚೆಲ್ಲೆ ಹೋಗ್ಬಿಡ್ತು. ಶೆಟ್, ಇನ್ನೊಂದ್ಸಲ ಹಾಕೋದು ಆಗುತ್ತೆ. ಅಮಾವಾಸ್ಯೆ ಪೌರ್ಣಮಿಗೆ ಮಿಕ್ಸಿ ಮುಟ್ಟಿದ್ರೆ ಹಿಂಗೆ ಆಗುತ್ತೆ. ಆಗಿರುತ್ತೆ, ಸ್ವಲ್ಪ ಸ್ಲೋ ಇರ್ತಾಳೆ. ಆಗಿಲ್ಲ ಗೈಸ್, ಈಗೂ ಆಗಿಲ್ಲ. ನಾವು ಬಿಸ್ಕೆಟ್ ಜಾಸ್ತಿ ಹಾಕೊಂಡ್ಬಿಟ್ಟಿದ್ವಿ. ಇನ್ನೊಂದ್ಸಲ ಹಾಕ್ಬಿಡೋಣ. ಸಾಕು ಅನ್ಕೊಂತೀನಿ. ನೀವು ಒಂದೇ ಸಲ ಹಾಕೊಂಬಿಡಿ. ನಾನು ಬಿಸ್ಕೆಟ್ ಜಾಸ್ತಿ ಹಾಕಿದ್ದೀನಿ, ನೀವು ಸ್ವಲ್ಪ ಕಡಿಮೆನೇ ಹಾಕೊಂಬಿಡಿ. ಗೈಸ್, ಇಷ್ಟು ನೀರು ತಗೊಂಡಿದ್ದೀನಿ. ಈ ಲೋಟದಲ್ಲಿ 1 ಕಪ್ ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಬನ್ನಿ. ಸ್ವಲ್ಪ ಕಾಯ್ದ ಮೇಲೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ. ಗೈಸ್, ನೀರೇನೋ ಕಾದಿತ್ತು, ಬಟ್ ನನ್ನ ಮೈಕದು ಚಾರ್ಜಿಂಗ್ ಖಾಲಿ ಆಗಿದ್ದರಿಂದ ರೆಕಾರ್ಡ್ ಆಗಿಲ್ಲ. ಸರಿ, ನೀರು ಕಾದ್ಮೇಲೆ ನಾವು ಕರೆಂಟ್ ಸ್ಟವ್ ಮಾಡ್ತಿರೋದ್ರಿಂದ ಸ್ವಲ್ಪ ಪ್ಲ್ಯಾನ್ ಮಾಡಿದ್ವಿ ಹಿಂಗೆ ಮಾಡಬೇಕು ಅಂತ. ಬಿಕಾಸ್ ಕರೆಂಟ್ ಸ್ಟವ್ ಮಾಡ್ತಿರೋದ್ರಿಂದ ಅದ್ರ ಮೇಲೆ ಅಷ್ಟೊಂದು ನೀಟಾಗಿ ಬರಲ್ಲ. ಸರಿ ಅಂತ ಏನೇನೋ ಪ್ಲ್ಯಾನ್ ಮಾಡಿದ್ವಿ. ಅದ್ರ ಒಂದು ಬೌಲ್ ಇಕ್ಕಿ, ಆ ಬೌಲಲ್ಲಿ ನೀರು ಹಾಕಿ, ಅದೇ ಬಿಸಿನೀರು ಕಾದಿತ್ತಲ್ಲ ಅದ್ರ ಮೇಲೆ ಒಂದು ಬೌಲ್ ಇಕ್ಕಿ, ಅದ್ರ ಮೇಲೆ ಅದು ನಾವು ಮಿಕ್ಸಿಗೆ ಹಾಕೊಂಡಿದ್ದು ಓರಿಯೋ ಬಿಸ್ಕೆಟ್ನ ಅದನ್ನು ಅಲ್ಲಿ ಪೇಸ್ಟ್ ಮಾಡಿ ಗೈಸ್, ಅದು 20 ಮಿನಿಟ್ಸ್ ಬಾಯ್ಲ್ ಆಗಬೇಕು. ಸೊ ಅದ್ರ ಮೇಲೆ ಪ್ಲೇಟ್ ಕ್ಲೋಸ್ ಮಾಡೋಣ. ಪ್ಲೇಟ್ ಕ್ಲೋಸ್ ಮಾಡಿ 20 ಮಿನಿಟ್ಸು ಟೈಮ್ ಕೊಡಬೇಕು ಬಾಯ್ಲ್ ಆಗೋಕ್ಕೆ. ಈಗ ಅದು 20 ಮಿನಿಟ್ಸ್ ಬಾಯ್ಲ್ ಆಗಬೇಕು. 20 ಮಿನಿಟ್ಸ್ ಬಾಯ್ಲ್ ಆಗೋ ಟೈಮಲ್ಲಿ ಒಂದು ಪ್ರ್ಯಾಂಕ್ ವಿಡಿಯೋ ಮಾಡೋಣ ಅಂತ ಹೋಗ್ತಿದ್ದೀನಿ. ನೀವು 20 ಮಿನಿಟ್ಸ್ ಅದ್ರಲ್ಲಿ ಸ್ವಲ್ಪ ನೋಡ್ಕೊತಿರ್ಬೇಕು ಬಂದು. ಈಗ ಪ್ರ್ಯಾಂಕ್ ಮಾಡೋಣ ಗೈಸ್.
ಇಬ್ಬರು ಕಾಲ್ ಮಾಡಿ ಪ್ರ್ಯಾಂಕ್ ಮಾಡೋಣ. ಗೈಸ್ ಈಗ 20 ಮಿನಿಟ್ಸ್ ಇದೆಯಲ್ಲ ಅದು ಬಾಯ್ಲ್ ಆಗೋಕ್ಕೆ ಒಂದು ಪ್ರ್ಯಾಂಕ್ ಮಾಡ್ಕೊಂಬಂದ್ಬಿಡೋಣ ಬನ್ನಿ. ಇವಾಗ ಪ್ರ್ಯಾಂಕ್ ಮಾಡ್ತಿರೋರು ಮಗದ ಬರ್ತಡೆ ಇವತ್ತು. ಪ್ರ್ಯಾಂಕ್ ಯೋಚನೆ ಮಾಡ್ಕೊಂಡು ಆಗಲೇ ಮಾಡೋಣ, ಸುಮ್ಮನೆ ಈಗ ಎಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಂಡೆ ಆಗಲ್ಲ. ಜಾಗರೂಕರಾಗಿರಿ. ನೀವು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಥವಾ ನ್ಯಾಯಾಧೀಶರಿಂದ ಅಪರಿಚಿತ ಸಂಖ್ಯೆಗಳಿಂದ ವಿಡಿಯೋ ಕರೆಗಳನ್ನು ಪಡೆದರೆ ಭಯಪಡಬೇಡಿ. ಅವರು ಸೈಬರ್ ಅಪರಾಧಿಗಳಾಗಿರಬಹುದು. ಅವುಗಳನ್ನು ತಕ್ಷಣವೇ ರಾಷ್ಟ್ರೀಯ ಸೈಬರ್ ಸಹಾಯವಾಣಿ ಸಂಖ್ಯೆ 1930ನಲ್ಲಿ ಗೈಸ್ ಅವ್ರ ಫೋನ್ ರಿಸೀವ್ ಮಾಡಿಲ್ಲ. ಈಗ ಇನ್ನೊಬ್ರಿಗೆ ಕಾಲ್ ಮಾಡೋಣ. ಇವ್ನು ನನ್ನ ಓಲ್ಡ್ ಫ್ರೆಂಡ್, ಅವನಿಗೆ ಕಾಲ್ ಮಾಡೋಣ. ತಮ್ಮ ರಿಸೀವ್ ಮಾಡಮ್ಮ ನೀನಾದರೂ. ನೋ ಗೈಸ್, ಏನು ಗೈಸ್ ಇವತ್ತು ಪ್ರ್ಯಾಂಕ್ ರಾಂಗ್ ಆಗೋಗುತ್ತೆ. ಶೆಟ್, ಯಾರು ರಿಸೀವ್ ಮಾಡ್ತಿಲ್ಲ. 4 o'clock ಅಂತೆಲ್ಲ ನಿದ್ದೆ ಮಾಡಿಬಿಟ್ಟಿದ್ದಾರಾ? ಸಂಡೇ ಇವತ್ತು, ಅದಕ್ಕೆ ಎಲ್ಲ ನಿದ್ದೆ ಮಾಡಿಬಿಟ್ಟಿದ್ದಾರೆ. ಗೈಸ್ ಇದು ಲಾಸ್ಟ್ ಪ್ರ್ಯಾಂಕು, ನೋಡೋಣ. ಯಾಕಂದರೆ ಈ ಟೈಮ್ ಸರಿ ಇಲ್ಲ ಇವತ್ತು, ಯಾಕೋ ಪ್ರ್ಯಾಂಕ್ ರಾಂಗ್ ಆಗೋಗಿದೆ. ಲಾಸ್ಟ್ ನಂಬರು, ಇವ್ರಿಗಾದ್ರೂ ಪ್ರ್ಯಾಂಕ್ ಮಾಡೋಣ. ರಿಸೀವ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ, ಬನ್ನಿ ನೋಡೋಣ. ನೀವು ಪೊಲೀಸ್, ಸಿಬಿಐ, ಯಾವ್ದು ಗೈಸ್? ಗೈಸ್ ಹಲೋ. ಹಲೋ, ನಮಸ್ಕಾರ ಮೇಡಮ್. ಹೇಳಿ. ಇದು ನಾವು ಉದಯ ಟಿವಿಯಿಂದ ಮಾತಾಡ್ತಿರೋದು. ಆಮೇಲೆ ಅದೇ ನಿಮಗೆ ಉದಯ ಟಿವಿ ಬರ್ದಿದೆ ಮೇಡಮ್? ಇಲ್ಲ, ಬರ್ತಾ ಇಲ್ಲ. ರೀಚಾರ್ಜ್ ಮಾಡ್ತಿದ್ದೀರಾ ನೀವು? ಒಂದ್ ಕೆಲ್ಸ ಮಾಡ್ರಿ, ನೀವು ಫ್ರೀ ಆಗಿದ್ದೀರೇನೋ, ರೀಚಾರ್ಜ್ ಮಾಡ್ಬಿಡ್ರಿ. ನಮ್ಮ ಹತ್ರ ದುಡ್ಡಿಲ್ಲ, ಆಯ್ತಾ? ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಆ ಕೆಲ್ಸ ಮಾಡಿ ಪುಣ್ಯ ಕಟ್ಕೊಳ್ರಿ. ಅಲ್ಲ ಮೇಡಮ್, ಕಸ್ಟಮರ್ ಕೇರ್ ಕಾಲ್ ಮಾಡಿದ್ರೆ ಹಿಂಗ ಮಾತಾಡೋದು ನೀವು? ನಾವು ಹಂಗೆ ಮಾತಾಡೋದು. ನಾವು ಕಸ್ಟಮರ್ ಕೇರ್ ಫೋನ್ ಮಾಡಿದ್ರೆ ಕರೆಕ್ಟ್ ಆಗಿ ಮಾತಾಡ್ತಾ ಇದ್ರಿ. ಕಸ್ಟಮರ್ ಕೇರ್ ಹೆಸರು ಹೇಳ್ಕೊಂಡು ಕಳ್ರೆಲ್ಲ ಫೋನ್ ಮಾಡಿದ್ರೆ ನಾವು ರೆಸ್ಪಾನ್ಸ್ ಹಿಂಗೆ ಇರುತ್ತೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಕಸ್ಟಮರ್ ಕೇರ್ ಹೆಸರು ಹೇಳ್ಕೊಂಡು ಕಳ್ರೆಲ್ಲ ಫೋನ್ ಮಾಡಿದ್ರೆ ನಾವು ರೆಸ್ಪಾನ್ಸ್ ಹಿಂಗೆ ಇರುತ್ತೆ. ಓಕೆ ಓಕೆ ಮೇಡಮ್, ಏನು ಮಾಡ್ತೀವಿ ಗೈಸ್? ಗೈಸ್ ಗೊತ್ತಾಗ್ಬಿಟ್ಟಿದೆ ಗೈಸ್, ಪ್ರ್ಯಾಂಕ್ ಗಾನ್ ರಾಂಗ್. ಪ್ರ್ಯಾಂಕ್ ಮಾಡೋಣ ಅಂತ ಒಂದು ವಿಡಿಯೋ ಮಾಡಿದೆ, ಇಬ್ಬರು ರಿಸೀವ್ ಮಾಡಿಲ್ಲ. ಅದಕ್ಕೆ ನೀವೇ ಬಕ್ರಾ ಸಿಗ್ತೀರಿ ಅಂತ ಮಾಡಿದೆ, ಬಟ್ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ. ಸರಿ ಸರಿ, ಆಮೇಲೆ ಮಾಡ್ತೀನಿ, ಆಮೇಲೆ ಮಾತಾಡ್ತೀನಿ ನಿಮ್ಮ ಹತ್ರ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಗೈಸ್ ಇದು ಇನ್ನೊಂದು ಲಾಸ್ಟ್ ಪ್ರ್ಯಾಂಕ್ ಇದು, ನೋಡೋಣ. ಗೊತ್ತಾಗಲ್ಲ ಅನ್ಕೊಂಡಿದ್ದೀನಿ, ಇವ್ರಿಗೆ ಗೊತ್ತಾಗಲ್ಲ ಅಷ್ಟು ಬೇಗ. ಟ್ರೈ ಮಾಡ್ತೀನಿ. ನೀವು ಕರೆ ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ. ಓ ಶಟ್, ಇನ್ನೊಂದು ನಂಬರ್ ಇದೆ, ಇನ್ನೊಂದು ನಂಬರ್ ಟ್ರೈ ಮಾಡೋಣ. ಗೈಸ್ ಅವ್ರದ್ದೇ ಇನ್ನೊಂದು ನಂಬರ್ ಸ್ವಿಚ್ ಆಫ್ ಆಗಿತ್ತಲ್ಲ, ಅವ್ರದ್ದೇ ಇನ್ನೊಂದು ನಂಬರು. ರಿಸೀವ್ ಮಾಡ್ತಾರೆ. ಹಲೋ ಯಾರು? ಮ್ಯಾಮ್ ನಮಸ್ಕಾರ ಮೇಡಮ್. ನಮಸ್ತೆ. ಅದೇ ಮೇಡಮ್, ನಮ್ದೊಂದು ಜಮೀನಿತ್ತು ಎಷ್ಟು ಎಕರೆ ಇತ್ತು ಸರ್? ಮೇಡಮ್ ಗೈಸ್, ಏನ್ ಗೈಸ್ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ಸರಿ ಇದು ಪ್ರ್ಯಾಂಕ್ ಮಾಡೋಣ ಅಂತೋದೆ, ಆಗಿಲ್ಲ, ಕ್ಯಾನ್ಸಲ್. ಸರಿ ಅಪ್ಪೇನ್ ಮಾಡ್ತಾನೆ? ಮನೆಗಿದ್ದೀನಿ. ಇವಾಗ ಒಂದು ಪ್ರ್ಯಾಂಕ್ ಮಾಡ್ತಾ ಇಲ್ಲ ನಿಮ್ ಜೊತೆ, ವಿಡಿಯೋ ಮಾಡ್ತಾ ಇದೀನಿ. ಅದನ್ನ ಅಪ್ಪಿ ಅಲ್ಲ, ಎಲ್ಲಿದ್ದೀರಾ? ಸರಿ ಇಕ್ಬಿಡು ಫೋನ್, ಆಮೇಲೆ ಮಾತಾಡ್ತೀನಿ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ವಿಡಿಯೋ ಮಾಡ್ತಾ ಇದ್ದೀನಿ. ಸರಿ ಬಾಯ್. ಬನ್ನಿ, ಪ್ರ್ಯಾಂಕು ಅದು ಸಕ್ಸಸ್ ಆಗಿಲ್ಲ, ಇನ್ನೊಂದ್ಸಲಿ ಮಾಡೋಣ. ಪ್ರ್ಯಾಂಕ್ ವಿಡಿಯೋ ಅಂತಾನೆ ಮಾಡೋಣ. ಇವಾಗ ಇದು ನೋಡೋಣ ಬನ್ನಿ.
ಬಿಸಿ ಇರೋ ಕಾರಣ ಬಿಸಿ ಇದೆ, ಹಿಂಗಾಗಿರ್ಬೇಕು ಗೈಸ್. ನಿಮ್ಗೆ ಕಾಣಿಸ್ತಾ ಇಲ್ಲ ಕ್ಲಾರಿಟಿ, ಅದು ಬಿಸಿ ಇದೆ ಅದಕ್ಕೆ ಕಾಣಿಸ್ತಿಲ್ಲ. ಈಗ ಕಾಣಿಸ್ತಿದೆ ನೋಡಿ. ಇನ್ನೂ ಸ್ವಲ್ಪ ಬಾಯ್ಲಾಗಬೇಕದು, ಇನ್ನೊಂದು 5 ಮಿನಿಟ್ಸ್ ಬಿಟ್ಟು ಆಮೇಲೆ ನೋಡೋಣ. 5 ಮಿನಿಟ್ಸ್ ಆಯಿತು. ಈಗ ಪ್ಲೇಟ್ ಓಪನ್ ಮಾಡಬೇಕು. ನೀವು ಪ್ಲೇಟ್ ಓಪನ್ ಮಾಡೋಕ್ಕೆ ಮುಂಚೆ ಕರೆಂಟ್ ಸ್ಟವ್ ಆದರೆ ಆಫ್ ಮಾಡ್ಕೊಳ್ಳಿ, ಬಿಕಾಸ್ ಸ್ವಲ್ಪ ಡೇಂಜರ್ ಇರುತ್ತೆ ಅಲ್ವಾ, ಪವರ್ ಇರುತ್ತೆ. ಸರಿ, ಓಪನ್ ಮಾಡಿದ್ಮೇಲೆ ಈಗ ಥರ ಇತ್ತು ನಮ್ಮ ಕೇಕು. ನಮ್ಗೆ ಗೊತ್ತಿಲ್ಲ ಇನ್ನೂ ಚೆನ್ನಾಗಿದೆಯಾ ಇಲ್ವಾ ಅಂತ. ಚೆನ್ನಾಗಂತೂ ಬಂದಿದೆ ನೋಡೋಕ್ಕೆ. ನೀವು ಫಸ್ಟ್ ಓರಿಯೋ ಬಿಸ್ಕೆಟ್ ಹಾಕೋಕ್ಕೆ ಮುಂಚೆ ಅದಕ್ಕೆ ಆಯಿಲ್ ಸ್ವಲ್ಪ ಪೇಸ್ಟ್ ಮಾಡಿ ಬೌಲ್ಗೆ, ನೀಟಾಗಿ ಬರುತ್ತೆ. ನಾವು ಪೇಸ್ಟ್ ಮಾಡಿಲ್ಲ. ಸೊ ಈಗ ಸ್ಪೂನಿಂದ ಓಪನ್ ಮಾಡಿ, ಅದು ಶೇಪ್ ಚೆನ್ನಾಗಿ ಬಂದಿಲ್ಲ ಗೈಸ್. ಅದು ಚೆನ್ನಾಗಿದೆ, ನೋಡೋಕ್ಕಂತೂ ಚೆನ್ನಾಗಿದೆ. ಸರಿ, ಈಗ ಬನ್ನಿ ನೋಡೋಣ ಹೆಂಗಿದೆ ಅಂತ. ಒಂದು ಪ್ಲೇಟಿಂದ ಸ್ವಲ್ಪ ಸ್ಪೂನಲ್ಲಿ ಇದು ಮಾಡ್ಕೊಂಡು ಅದರೊಳಗಡೆ ಇದು ಮಾಡ್ಕೊಳ್ಳಿ ಗೈಸ್. ಈಗ ಟೇಸ್ಟ್ ನೋಡಿದ್ವಿ, ನಾವು ಶುಗರ್ ಹಾಕಬೇಕಿತ್ತು, ಶುಗರ್ ಮರ್ತೋಗಿದ್ವಿ. ಸ್ವಲ್ಪ ಚೆನ್ನಾಗಿದೆ, ಸ್ವಲ್ಪ ಚೆನ್ನಾಗಿಲ್ಲ, ಅಂದರೆ ನಾಟ್ ಗುಡ್ ನಾಟ್ ಬ್ಯಾಡ್ ಅಂತ. ನಾವು ಶುಗರ್ ಹಾಕ್ಕೊಂಡು ಮತ್ತು ಕಿಶನ್ ಜಾಮ್ ಇತ್ತು ನಮ್ಮ ಮನೆಯಲ್ಲಿ, ಅದನ್ನು ಸ್ವಲ್ಪ ಕಾಂಪ್ಲಿಮೆಂಟ್ರಿ ಅಂತ ತಗೊಂಡು ತಿಂದಿವಿ. ನಾವು ವೇಸ್ಟ್ ಮಾಡಿಲ್ಲ ಗೈಸ್, ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೊಟ್ಟು ತಿಂದಿದ್ದೀವಿ. ಕೇಕ್ ಅಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ. ನೀವು ಒಂದ್ಸಲಿ ಟ್ರೈ ಮಾಡಿ, ಚೆನ್ನಾಗಿ ಬಂದಿದೆ ಕಮೆಂಟ್ ಮಾಡಿ. ಮತ್ತು ನಾವು ಅದನ್ನು ಶುಗರು ಸ್ವಲ್ಪ ಜಾಮೂನ್ ಹಾಕಿ ಎಲ್ಲ ತಿಂದಿದ್ದೀವಿ ವೇಸ್ಟ್ ಮಾಡ್ದಿರ. ನೀವು ಮಾಡಿ ವೇಸ್ಟ್ ಮಾಡ್ದಿರ ತಿನ್ನಿ. ಓಕೆ ಗೈಸ್, ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ತೀನಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನನ್ನ ಇನ್ಸ್ಟಾ ಪೇಜ್ ಅಕೌಂಟ್ನ ಫಾಲೋ ಮಾಡಿ. BVR Vlogs ಅಂತ ಇದೆ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಓಕೆ ಗೈಸ್, ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅಂತ ಕಮೆಂಟ್ ಮಾಡಿ. ಇಲ್ಲಿಗೆ ನಾನು ವ್ಲಾಗ್ ಮುಗಿಸ್ತೀನಿ. ಓಕೆ, ಬೈ ಬೈ, ಟಾಟಾ.